ಬಿಜೆ ಜಮೀರ್ ಅಹಮದ್ ಖಾನ್ ರವರ ಜನ್ಮದಿನಾಚರಣೆ ಚನ್ನಪಟ್ಟಣ ದರ್ಗಾದಲ್ಲಿ ಅನ್ನ ಸಂತರ್ಪಣೆ ಅಪಾರ ಅಭಿಮಾನಿ ಬಳಗದಿಂದ ಆಕಿಲ್ ಸಾ ಖಾದ್ರಿ ದರ್ಗಾದಲ್ಲಿ ವಿಶೇಷ ಪೂಜೆ ಸಾರ್ವಜನಿಕರಿಗೆ ಸಿಹಿ ವಿತರಣೆ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸಂಗ್ರಾಮ ಟಿವಿಗೆ ಸ್ವಾಗತ. ನಾನು ನಿಮ್ಮ ರಮೇಶ್ ಅತ್ಕೂರ್. ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ನಗರದ ಆಕಿಲ್ ಸಾ ಖಾದ್ರಿ ದರ್ಗಾದಲ್ಲಿ ಕಾಂಗ್ರೆಸ್ ಯುವ ಮುಖಂಡ ತೌಸಿಫ್ ರವರ ನೇತೃತ್ವದಲ್ಲಿ ಆಯೋಜಿಸಲಾಗಿದ್ದ ಜನಪ್ರಿಯ ಮಾಜಿ ಸಚಿವ, ದಾನಿ, ಸಮಾಜ ಸೇವಕ, ಹೃದಯವಂತ, ಚಾಮರಾಜಪೇಟೆ ಶಾಸಕ ಬಿಜೆ ಜಮೀರ್ ಅಹಮದ್ ರವರ ಜನ್ಮದಿನವನ್ನು ಅಪಾರ ಅಭಿಮಾನಿಗಳ ಜೊತೆಯಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲೆಯ ಜನರ ನಾಡಿ ಮಿಡಿತ ಸಂಗ್ರಾಮ ಟಿವಿ ಜೊತೆ ಮಾತನಾಡಿದ ಸಮಾಜ ಸೇವಕ, ಉದ್ಯಮಿ, ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ತೌಸಿಫ್, ದಾನ, ಧರ್ಮ, ಸಮಾಜ ಸೇವೆಯಿಂದ ರಾಜ್ಯದಲ್ಲಿ ಗುರುತಿಸಿಕೊಂಡಿರುವ ಆಧುನಿಕ ಕನ್ನಡಂತಾಗಿರುವ ಮಾಜಿ ಸಚಿವ, ಹಾಲಿ ಶಾಸಕ ಬಿಜೆ ಜಮೀರ್ ಅಹಮದ್ ಖಾನ್ ರವರಿಗೆ ಭಗವಂತ ಆಯಸ್ಸು, ಆರೋಗ್ಯ, ಸಂಪತ್ತು, ಉನ್ನತ ಮಟ್ಟದ ಅಧಿಕಾರ ರೇಪಾಲಿಸಲಿ ಎಂದರು. ಮುಂದಿನ ದಿನಗಳಲ್ಲಿ ವಿಧಾನಸೌಧದ ಮುಂದೆ ನಡೆಯಲಿರುವ ನೂತನ ಸಚಿವ ಸಂಪುಟದಲ್ಲಿ ಸಚಿವರಾಗಿ ಉಪಮುಖ್ಯಮಂತ್ರಿಯಾಗಿ ಬಿಜೆ ಜಮೀರ್ ಅಹಮದ್ ಖಾನ್ ರವರು ಪ್ರಮಾಣ ವಚನ ಸ್ವೀಕರಿಸಲಿ ಎಂದು ದರ್ಗಾ ಹಾಗೂ ಸಕಲ ದೇವತೆಗಳನ್ನು ಪ್ರಾರ್ಥಿಸಿರುವುದಾಗಿ ತಿಳಿಸಿದರು. ದರ್ಗಾದ ಗುರುಗಳಾದ ಮುಸನ್ನ ಮಾತನಾಡಿ, ಮಾಜಿ ಸಚಿವರು ಹಾಗೂ ಶಾಸಕರಾದ ಬಿಜೆ ಜಮೀರ್ ಅಹಮದ್ ಖಾನ್ ರವರ ಜನ್ಮದಿನದ ಸಂದರ್ಭದಲ್ಲಿ ದರ್ಗಾದಲ್ಲಿ ಪೂಜೆ ಸಲ್ಲಿಸಿ ಸಿಹಿ ಹಂಚಿ ಅನಸಂತರ್ಪಣೆ ಮಾಡಿರುವುದು ಒಳ್ಳೆಯದು ಎಂದರು. ಅಭಿಮಾನಿಗಳ ಆಸೆಯಂತೆ ಭಗವಂತ ಜಮೀರ್ ರವರಿಗೆ ಸಚಿವ ಸ್ಥಾನ ಹಾಗೂ ಉಪಮುಖ್ಯಮಂತ್ರಿ ಸ್ಥಾನ ಕರುಣಿಸಲಿ ಎಂದು ಹಾರೈಸಿದರು. ಈ ಸಂದರ್ಭದಲ್ಲಿ ನಗರಸಭೆ ಮಾಜಿ ಅಧ್ಯಕ್ಷ, ಹಾಲಿ ಸದಸ್ಯ ವಾಸಿಲ್ ಅಲಿ ಖಾನ್, ನಗರಸಭಾ ಸದಸ್ಯರುಗಳಾದ ಬಾವಾಸಾ ಸಾಬೀರ್, ಮಜೀನ್, ಬಾವಾಸಾ, ಆಶ್ರಯ ಸಮಿತಿ ಸದಸ್ಯ ಇಬ್ರಾಹಿಂ, ಯುವ ಮುಖಂಡರುಗಳಾದ ಕಿಸರ್ ಅಹಮದ್, ಸೋಫಿ ತಾಜು, ಮೊಖ್ತರ್, ಫರೀದ್ ಖಾನ್ ಗೋರಿ, ಖಲೀಲ್ ಅಹಮದ್, ಸುಹೇಲ್, ಅಸ್ಲಂ ಚೌಧರಿ, ಫಯಾಜ್, ಸೈಯದ್ ಅಸ್ಲಾಂ, ನಿಜಾಮ್ ಅಹಮದ್ ಹಾಗೂ ಹಲವಾರು ಮಂದಿ ಹಾಜರಿದ್ದರು. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ಬರ್ಕಾತು. ಮತ್ತು ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ದಿವಸ ನಾವು ಏನು ಹಜರತ್ ಆಕಿಲ್ ಶಾ ರಹಮತುಲ್ಲಾ ಅಲೈ ದರ್ಬಾರ್ಗೆ ಬಂದು ಜನಾಬ್ ಬಿಜೆ ಜಮೀರ್ ಅಹಮದ್ ಸಾಹೇಬ್ರದ್ದು ಹುಟ್ಟದ ಹಬ್ಬ ಶುಭ ಗಳಿಗೆಯಲ್ಲಿ ಆಚರಣೆ ಮಾಡೋಕ್ಕೆ ನಾವೆಲ್ಲ ಸೇರಿದ್ದೀವಿ. ಎಲ್ಲ ಇಲ್ಲಿ ನಮ್ಮ ಬಿಜೆ ಜಮೀರ್ ಅಹಮದ್ ಸಾಹೇಬರು ಅಭಿಮಾನಿಗಳು ಮತ್ತು ಕೌನ್ಸಿಲರ್ಗಳು ಮತ್ತು ಮೈನಾರಿಟಿ ಲೀಡರ್ಗಳು ಮತ್ತು ಎಲ್ಲ ಮಸೀದಿ ಅಧ್ಯಕ್ಷರು ಮತ್ತು ನಮ್ಮ ಗುರುಗಳು, ದರ್ಗಾದ ಗುರುಗಳು ಎಲ್ಲರೂ ಸೇರಿ ಅವ್ರ ಹಕ್ಕಿನಲ್ಲಿ ಪ್ರಾರ್ಥನೆ ಮಾಡೋಕ್ಕೆ ಸೇರಿದ್ದೀವಿ. ಅವ್ರಿಗೆ ದೇವರು ಒಳ್ಳೆಯ ಆಯುಸ್ಸು, ಇನ್ನೂ ಆರೋಗ್ಯ ಮತ್ತು ಇಡೀ ರಾಜ್ಯದಲ್ಲಿ ಇನ್ನೂ ಒಳ್ಳೆಯ ಸ್ಥಾನಮಾನ ಕೊಡಲಿ ಅಂತ ದೇವ್ರ ಹತ್ರ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಆಮೇಲೆ ಅವ್ರಿಗೆ ಸೋಮವಾರ ಏನು ಶಪಥ ಗ್ರಹಣ ಅದು ಏನೋ ನ್ಯೂಸ್ ಅದೇ, ಅದರಲ್ಲಿ ಸಮಾರಂಭ ಇದೆ, ಅದರಲ್ಲಿ ಅವ್ರಿಗೂ ಒಂದು ಮಂತ್ರಿ ಹುದ್ದೆ ಮತ್ತು DCM ಸ್ಥಾನ ಸಿಗಬೇಕು ಅಂತ ಹೇಳ್ಬಿಟ್ಟು ಈ ಆಕಿಲ್ ಶಾ ದರ್ಬಾರಲ್ಲಿ ನಮ್ಮ ಗುರುಗಳ ಮುಖಾಂತರದಲ್ಲಿ ನಾವು ದೇವ್ರ ಹತ್ರ ಕೇಳ್ಕೊಂಡಿದ್ದೀವಿ. ಅವ್ರಿಗೆ ಒಂದು ಒಳ್ಳೆಯ ಹುದ್ದೆ, DCM ಸ್ಥಾನ ಸಿಗಲಿ ಅಂತ ನಮ್ಮ ಎಲ್ಲರಲ್ಲಿ ಇರೋದು ಮುಖಂಡರದು, ಅಭಿಮಾನಿಗಳದ್ದು ಎಲ್ಲರದು ಒಂದು ಆಸೆ. ಅವ್ರಿಗೆ ಮಂತ್ರಿ ಸ್ಥಾನ, DCM ಹುದ್ದೆ ಸಿಗಲೇಬೇಕು ಅಂತ ನಾವು ಮನವಿ ಮಾಡ್ಕೊಂಡಿದ್ದೀವಿ. ಈ ಮುಖಾಂತರ ಹೈಕಮಾಂಡ್ಗೂ ನಮ್ಮ ಮೆಸೇಜ್ ತಲುಪಿಸ್ತಾ ಇದ್ದೀವಿ. ಅವ್ರಿಗೆ ಒಂದು ಹುದ್ದೆ ಕೊಟ್ಟು ಅವ್ರಿಗೆ ಒಂದು ಅವಕಾಶ ಮಾಡಲಿ, ಇನ್ನೂ 2028ರಲ್ಲೂ ಒಳ್ಳೆ ಕಾರ್ಯಕ್ರಮಗಳು, ಒಳ್ಳೆ ಕೆಲಸವನ್ನು ಮಾಡಲಿ ಅಂತ ಹೇಳೋಕ್ಕೆ ಬಯಸ್ತೀವಿ. ಹಾಯ್ ಬರ್ಕಾತು ಅವ್ರ ನಮಸ್ಕಾರ ಎಲ್ಲರ ಜನಗಳಿಗೆ. ನಾವು ಇವರು ಎಲ್ಲ ನಾವು ಊರು ಜನ ಸೇರಿ ಎಲ್ಲ ಬಿಜೆ ಜಮೀರ್ ಅಹಮದ್ಗೆ ಜನ್ಮದಿನ ಆಚರಣೆ ಮಾಡೋಕ್ಕೆ ಎಲ್ಲ ಬಂದವ್ರೆ. ನಾವು ಅವ್ರ ಜೊತೆಯಲ್ಲಿ ಸೇರಿ ನಾವು ಹೇಳಿದ್ದೀನಿ, ದೇವರ ಹತ್ರ ಬೇಡಿಕೊಳ್ತೀನಿ, ನೀವು ಎಲ್ಲ ಅವ್ರಿಗೆ ಆಶೀರ್ವಾದ ಮಾಡಿ. ನಮಸ್ಕಾರ.